ಸ್ಮೆಲ್ ತುಂಬಾ ಚಂದ ಇತ್ತು. ಬಟ್ ನಂಗೆ ಈ ಸೆಂಟೆಡ್ ಕ್ಯಾಂಡಲ್ ಅಂದ್ರೆ ಇಷ್ಟ. ಸ್ಪೇಷಿಯಸ್ ಇತ್ತು. ಅಲ್ಲ, ಇದಕ್ಕೆ ಚಿರಾಫೆ ಅಂದ್ರೆ ಸೆಕ್ಯೂರಿಟಿ ಗಾರ್ಡ್ ಇದ್ರಲ್ಲ ಕೆಳಗಡೆ, ಅವ್ರಿಗೆ ಏನಾದ್ರು ನಮ್ದು ಎಂತಾರು ಇತ್ತಲ್ಲ ಇದು. ಸೊ ನಾ ಇಲ್ಲಿ ಇಟ್ಕೊಂಡಿದ್ದೆ ಇದನ್ನ. ಹೋಮ್ ಟೂರ್ ಮಾಡಿ ಅನ್ಕೊಂಡು ನೀವೆಲ್ಲರೂ ಕೇಳ್ತಿದ್ದೀರಿ. ಸೊ ನಾನೀಗ ನಮ್ಮ ಬಾಂಗ್ಲಾದೇಶಲ್ಲಿ ಇಪ್ಪು ಮನೆ ಹೆಂಗಿತ್ತಂತ ತೋರಿಸ್ತಿದ್ದೆ. 3 BHK ಅಪಾರ್ಟ್ಮೆಂಟ್ ಅಲ್ಲಿ ಇಪ್ಪು ನಾವು ಒಳಗಡೆ ಹಾಕೋದು. ಈ ತರದೆಲ್ಲ ಒಂದು ಶೋ ಪೀಸ್ ತರ ಎಲ್ಲ ಇಟ್ಟಿರು. ಆಕ್ಚುಲಿ ಇದು ನಮ್ದಲ್ಲ, ಇದೆಲ್ಲ ಓನರ್ದ. ಚಂದ ಇತ್ತಲ್ಲ ಇದು ಎಲ್ಲ. ಇದು ನಮ್ಮ ಮನೆ. ಅಂಡ್ ಸೈಡ್ ಅಲ್ಲ ಫಿಶ್ ಟ್ಯಾಂಕ್, ಬಟ್ ಇದ್ರಲ್ಲಿ ಫಿಶ್ ಇಲ್ಲ. ನಾವಪ್ಪ ಹಿಂಗೆ ಇದ್ದಿತ್ತು, ನಾವೆಂಥದ್ದು ಇಡ್ಲಿಲ್ಲ. ಮತ್ತೆ ಈ ತರದ್ ಒಂದೆರಡು ಶೋ ಪೀಸ್ ಇಟ್ಟಿತ್ತು ಕುದುರೆ ತರದ. ಅಂಡ್ ಇದು ನಮ್ಮ ಬೆಲ್. ಎಸ್, ಬನ್ನಿ. ವೆಲ್ಕಮ್ ಟು ಮೈ ಹೋಮ್. ಬನ್ನಿ ಒಳಗೆ ಬನ್ನಿ, ಲಾಕ್ ಮಾಡ್ತೆ. ಇದು ಹಾಲ್, ನೀವೀಗ ಕಾಣ್ತಿದ್ರಲ್ಲ ಇದು ಹಾಲ್. ಇದ್ರಲ್ಲೇ ಡೈನಿಂಗ್ ಸೆಟ್ ಕೂಡ ಇಲ್ಲೇ ಇತ್ತು. ಅಂಡ್ ಈಚೆ ಬಂದ್ರೆ ಸೋಫಾ ಸೆಟ್ ಎಲ್ಲ ಇಲ್ಲಿ ಇಟ್ಟಿದ್ರು. ಇದರ ಕರ್ಟನ್ಸ್ ಎಲ್ಲ ನಾವೇ ಪರ್ಚೇಸ್ ಮಾಡಿದ್ದು. ನಮ್ದು ಫರ್ನಿಶ್ಡ್ ಹೌಸ್. ಇಲ್ಲಿ ಕೆಲವುದೆಲ್ಲ ಪೇಂಟಿಂಗ್ಸ್ ಮತ್ತೆ ಕೆಲವೊಂದೆಲ್ಲ ಶೋ ಪೀಸ್ ಎಲ್ಲ ಎಂತೆಲ್ಲ ಕಾಣ್ತ್ರಿ ನೀವು ಈ ಹೋಮ್ ಟೂರ್ ಅಲ್ಲಿ, ಅದೆಲ್ಲ ಆಲ್ರೆಡಿ ಅವರೇ ಇಟ್ಟಿರೋದ. ಬಟ್ ನಾವು ಮಂತ್ಲಿ ಪೇ ಮಾಡೋದ್ರಿಂದ ಇದು ನಮ್ಮ ಯೂಸಿಗೆ ಅನ್ಕೊಳ್ಳಕ್. ಇಲ್ಲೆಲ್ಲ ನಾವು ಜ್ಯೂಸ್ ಗ್ಲಾಸ್ ಮತ್ತೆ ಈ ತರದೆಲ್ಲ ಪ್ಲೇಟ್ ಎಲ್ಲ ಇಟ್ಟಿತ್ತು. ಈ ಪ್ಲೇಟ್ ಎಲ್ಲ ಚಂದ ಇತ್ತಲ್ಲ, ಸೊ ನಾ ಈ ತರ ಅರೇಂಜ್ ಮಾಡಿ ಇಟ್ಟಿದೆ. ಎಲೆ ತರ ಇತ್ತು. ಸ್ಪೂನ್ ಮತ್ತೆ ನಮ್ಗೆ ಡೈಲಿ ಊಟ ಅದೆಲ್ಲ ಪ್ಲೇಟ್ ಎಂತ ಬೇಕೋ ಅದೆಲ್ಲ ಕಿಚನ್ ಅಲ್ಲೇ ಇತ್ತು. ಅದನ್ನ ಬಿಟ್ಟು ಎಕ್ಸ್ಟ್ರಾಸ್ ಎಲ್ಲ ನಾವ್ ಇಲ್ಲೂ ಸೆಟ್ ಮಾಡಿ ಇಟ್ಟಿದ್ವಿ ಈ ತರ. ಅಂಡ್ ಇಲ್ಲಿ ಬಂದ್ರೆ ಇಲ್ಲೂ ಹಂಗೆ ಸುಮಾರು ಶೋ ಪೀಸ್ಗಳೆಲ್ಲ ಇತ್ತು. ಅಂಡ್ ಇದೊಂದು ಅವನ್. ಅಂಡ್ ಇಲ್ಲಿ ಕೂಡ ಒಂದು ಪ್ಯಾಕೆಟ್. ಇಲ್ಲೂ ತುಂಬಾ ಸ್ಪೇಸ್ ಒಳ್ಳೆ ಯುಟಿಲೈಸ್ ಮಾಡಿರ್. ಮತ್ತೆ ತುಂಬಾ ಸ್ಪೇಷಿಯಸ್ ಮನೆ ಇದೆ. ನಾವೆಂತ ಬೇಕಾದ್ರೆ ಇಟ್ಕೊಂಡ್ಲಕ್. ಬಟ್ ನಾನೊಂದು 10-20% ಅಷ್ಟೇ ನಾನು ಊರಿಂದ ತಂದಿದ್ದಂತ ಹೇಳಕ್. ನನ್ ಬಟ್ಟೆ ಆಗಲಿ, ನನ್ನ ಥಿಂಗ್ಸ್ ಆಗಲಿ ಮತ್ತೆಲ್ಲಾನು ಊರಲ್ಲೇ ಇತ್ತು. ಸೊ ಇದು ನಮ್ ಸ್ವಲ್ಪ ದೊಡ್ಡದೇ ಮನೆ, ದೊಡ್ಡದೇ ಆಯ್ತು. ಅಂಡ್ ಇಲ್ಲೂ ಕೂಡ ಹಂಗೆ ಈ ಕಾಫಿ ಕಪ್, ಟೀ ಕಪ್ ಈ ತರದ್ ಎಲ್ಲ ಇಲ್ಲಿಟ್ಟಿದ್ದು. ಓಕೆನಾ. ಆಮೇಲೆ ಇಲ್ಲಿ ಬಂದ್ರೆ ನಮ್ ಡೈನಿಂಗ್ ಸ್ವಲ್ಪ ಬ್ಯಾಕ್. ಇದು ನಮ್ ಡೈನಿಂಗ್. ಜಾಸ್ತಿ ನಾವಿಲ್ಲಿ ಊಟ ಮಾಡೋದಿಲ್ಲ, ಅಪರೂಪಕ್ಕೆ ಒಂದೊಂದ್ಸಲಿ ಊಟ ತಿಂಡಿ ಮಾಡತ್ತೆ. ಇಲ್ಲ ಅಂದ್ರೆ ನಾವು ಕೆಳಗಡೆ ಕುತ್ಕೊಂಡೆ ಊಟ ಮಾಡೋದು ಜಾಸ್ತಿ. ಅಂಡ್ ಇಲ್ಲೊಂದು ಫ್ರಿಡ್ಜ್ ಇಟ್ಟಿತ್ತು ಸೈಡ್ ಅಲ್ಲ, ಒಂದು ಫ್ರಿಡ್ಜ್ ಈ ತರ ಇಟ್ಟಿತ್ತು. ಅಂಡ್ ಇಲ್ಲೊಂದು ಸ್ಟೂಲ್. ನಮ್ಗೆ ಚಾರ್ಜಿಂಗ್ ಪಾಯಿಂಟ್ ಎಲ್ಲ ಇತ್ತು. ಚಾರ್ಜ್ ಹಾಕಂದಾರೆ ಇಲ್ಲೊಂದು ಸ್ಟೂಲ್. ಅಂಡ್ ಅಲ್ಲೊಂದು ಇತ್ತು, ಅದು ಒಡೆದೋಯ್ತು. ಸೊ ಅದು ತೋರ್ಸುದಿಲ್ಲ, ಬೇಡ. ಓಕೆ, ಅಲ್ಲಿಂದ ಇಲ್ಲಿ ಬಂದ್ರೆ ನಾವು ಅಂದ್ರೆ ಸೆಕ್ಯೂರಿಟಿ ಗಾರ್ಡ್ ಇದ್ರಲ್ಲ ಕೆಳಗಡೆ, ಅವ್ರಿಗೆ ಏನಾದ್ರು ನಮ್ದು ಎಂತಾರು ಹೇಳಕ್ಕಿದ್ರೆ ಇದ್ರಲ್ಲೇ ಕಾಲ್ ಮಾಡಿ ಹೇಳಕ್. ಅಂಡ್ ಈ ಮನೆಗ್ ಮೇಲೆ ಯಾರಾದ್ರೂ ಬಪ್ಪವ್ರಿದ್ರೆ ಪರ್ಮಿಷನ್ ತಗೊಂಡ್ ಬರ್ಕಲ್ಲ. ಸೊ ಅವ್ರು ನಮ್ಗೆ ಕಾಲ್ ಮಾಡಿ ಕೇಂದ್ರ ಕಳಿಸ್ಲಕ್ಕ ಅಂತ. ಅದಕ್ಕೋಸ್ಕರ ಈ ತರ ಒಂದು ಲ್ಯಾಂಡ್ ಲೈನ್ ಇಟ್ಟಿದ್ರು. ಮತ್ತೆ ಇಲ್ಲೊಂದು ಪೇಂಟಿಂಗ್ ಇತ್ತು. ಇದೆಲ್ಲ ಓನರ್ದೆ. ಓನರ್ ಇರುವುದು US ಎಲ್ಲ. ವರ್ಷಕ್ಕೆ 2 ಸಲ ಬಂದು ಹೋದ್ರು. ಬೇರೆ ಟೈಮಲ್ಲಿ ಅವ್ರು ಇರುವುದಿಲ್ಲ. ಅವ್ರದ್ದೆಲ್ಲ ತುಂಬಾ ಥಿಂಗ್ಸ್ ಎಲ್ಲ ಈ ಮನೇಲಿ ಇತ್ತು. ಇದು ಪೇಂಟಿಂಗ್ ಕೂಡ ಅವರದ್ದೇ. ಇಲ್ಲೊಂದು ಫ್ಯಾನ್ ಮತ್ತೆ ಈ ತರದ್ ಒಂದೆರಡು ಇದು ಹಾಕಿದ್ರು. ಇಲ್ಲೊಂದು ಝೂಮರ್ ಚಿಕ್ಕದಿತ್ತು. ಅಂಡ್ ಅಲ್ಲೊಂದು ಝೂಮರ್. ನೆಕ್ಸ್ಟ್ ಇಲ್ಲಿ ಸ್ಪೀಕರ್ ಆ ತರದೆಲ್ಲ ಇಲ್ಲಿ ಇಟ್ಟಿದ್ರು. ಇದು ಅಲ್ಲಿ ಹೆಂಗೆ ಒಂದು ಶೋ ಕೇಸ್ ಇತ್ತು, ಹಂಗೆ ಇನ್ನೊಂದು ಶೋ ಕೇಸ್ ಇತ್ತು. ಯಾಕಂದ್ರೆ ಒಂದು ಶೋ ಕೇಸ್ ಸಾಕತ್ತಿಲ್ಲ, ಅಷ್ಟಪ್ಪ ಶೋ ಪೀಸ್ಗಳಿತ್ತಿಲ್ಲ ಇಲ್ಲಿ ಈ ತರ. ಓ ಸಾರಿ ಪುಟ. ಟಿವಿ ವರ್ಕ್ ಆತಿಲ್ಲ ಇಲ್ಲಿ ಇತ್ತಷ್ಟೇ, ಬಟ್ ಇದು ವರ್ಕ್ ಆತಿಲ್ಲ. ಇಲ್ಲೆಲ್ಲ ಬುಕ್ಸ್ ಎಲ್ಲ ಇಲ್ಲಿ ಇಟ್ಟಿತ್ತು, ಎಲ್ಲ ತರದ ಬುಕ್ಸು. ಅಂಡ್ ಇಲ್ಲಿ ಒಂದೊಂದೇ ಕಾಣಿ ಎಲ್ಲ ತರ ಶೋ ಪೀಸ್ಗಳಿತ್ತಿಲ್ಲಿ. ಯಾರಾದ್ರೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಬೇಕು ಅಂತಿದ್ರೆ ಅಂದ್ರೆ ಪ್ಲೀಸ್ ಈಗ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಸೈಡ್ ಅಲ್ಲಿ ಒಂದು ಬೆಲ್ ಐಕಾನ್ ಇತ್ತಲ್ಲ, ಅದು ಪ್ರೆಸ್ ಮಾಡಿ. ಎಸ್,
ಒರಿಜಿನಲ್ ಫ್ಲವರ್ಸಿಗೆ ಎಂತ ಮಾಡಿ ಇಡುದು, ಈ ತರ ಇತ್ತಲ್ಲ. ಓಕೆ, ಒರಿಜಿನಲ್ ಫ್ಲವರ್ನೇ ಡ್ರೈಡ್ ಮಾಡಿ ಇಟ್ಟಿದ್ದಲ್ಲ ಇದ. ಇಲ್ಲಿ ಮನೇಲಿ ಇದೆ ಸುಮಾರು ಇತ್ತು, ಇದು ನಮ್ದಲ್ಲ, ಇದು ಓನರೇ ಇಟ್ಟಿದ್ದಲ್ಲ ಅವ್ರದ್ದೇ. ಅಂಡ್ ನೆಕ್ಸ್ಟ್ ಇಲ್ಲೂ ಇತ್ತು ಈ ತರದೇ, ಇದ್ರೊಳಗಡೆ ಸುಮಾರು ಇತ್ತು. ಆಯ್ತು, ಇದು ತೆವಕಾತಿಲ್ಲ, ಆಲ್ರೆಡಿ ಹೇಳಿದ್ನಲ್ಲ ಅದೇ ತರ ಒರಿಜಿನಲ್ ಫ್ಲವರ್ಸ್ ಅನ್ನೆಲ್ಲ ಹಾಕಿ ಇಟ್ಟಿದ್ದು ಈ ತರ. ಇದು ನಿಮ್ಮ ಆಫೀಸಲ್ಲಿ ಕೊಟ್ಟದಲ್ಲ, ಇದು ಸೆಂಟೆಡ್ ಕ್ಯಾಂಡಲ್. ಸ್ಮೆಲ್ ತುಂಬಾ ಚಂದ ಇತ್ತು, ಬಟ್ ನಂಗೆ ಈ ಸೆಂಟೆಡ್ ಕ್ಯಾಂಡಲ್ ಅಂದ್ರೆ ಇಷ್ಟ ಆಗ್ತಿಲ್ಲ. ಇದ್ರೊಳಗಡೆ ಎಲ್ಲ ಕ್ಯಾಂಡಲ್ ಹಚ್ಚಲ ಇದ್ ಮಾಡ್ಲಕ್ ಆ ತರದ್ದೇ. ಅಂಡ್ ಇದು ವಾಸ್ ಅಲ್ಲೂ, ಈ ವಾಸ್ ಒಳಗಡೆನು ಈ ತರ ಡ್ರೈ ಫ್ಲವರ್ಸ್ ಎಲ್ಲ ಲೀಫ್ ಎಲ್ಲ ಹಾಕಿದ್ರ ಅದೆಲ್ಲ. ಅಂಡ್ ಇಲ್ಲಿ ಈ ತರದೊಂದು ಇತ್ತಿದೆ ಎಂತ ನಂಗೆ ಗೊತ್ತಿಲ್ಲ, ಚಂದ ಇತ್ತು. ಮತ್ತೆ ನಾನಿಲ್ಲಿ ಶಿವಾಂಶ್ದು ಕೆಲವೊಂದು ಪೇಂಟಿಂಗ್ ಅದೆಲ್ಲ ಮಾಡೋದು ಬುಕ್ಸ್ ಎಲ್ಲ ಇಟ್ಟಿದೆ. ಇದು ಲಾಸ್ಟ್ ವಿಡಿಯೋದಲ್ಲಿ ನಾನು ತೋರಿಸಿದ್ದೆ ಅವನು ಪೇಂಟ್ ಮಾಡೋದಿದೆ ಅನ್ಕೊಂಡ, ಆಯ್ತಾ. ಅಂಡ್ ಈ ಸೈಡ್ ಅಲ್ಲೂ ಕ್ಯಾಲೆಂಡರ್, ಕೆಲವೊಂದು ಶೋ ಪೀಸ್ಗಳು ಅಂಡ್ ಲ್ಯಾಂಡ್ ಲೈನ್ ಎಕ್ಸ್ಟ್ರಾ ಅಷ್ಟೇ, ಇದ್ರಲ್ಲಿ ಎಂತ ಇಲ್ಲ. ಅಂಡ್ ಇದೆಲ್ಲ ಎಕ್ಸ್ಟ್ರಾ ಸ್ಟೋರೇಜ್, ಇದೆಲ್ಲಾನು ಸ್ಟೋರೇಜ್. ಇಲ್ಲಿ ಎಂತ ಸಹ ನಾವು ಇಡ್ಲಿಲ್ಲ, ಅಷ್ಟಪ್ಪ ಸ್ಟೋರೇಜ್ ಇತ್ತು ಎಲ್ಲ. ಅಂಡ್ ಇದೊಂದು ಪೇಂಟಿಂಗ್ ತೋರ್ಸ್ರಾ, ಇದೊಂದು ಪೇಂಟಿಂಗ್. ಅಂಡ್ ಇಲ್ಲೊಂದು ಚಿಕ್ಕದೊಂದು ಇದಿತ್ತು, ಇದು ಲೈಟ್, ಹಾ ಲೈಟ್ ಶೂ ರ್ಯಾಕ್. ಇದೆಲ್ಲ ಸ್ಯಾಂಡಲ್ ಎಲ್ಲ ಅಲ್ಲೇ ಇತ್ತು, ಕೆಲವುದೆಲ್ಲ ಅಷ್ಟೇ, ಎಲ್ಲರದು ನಾವು 4 ಜನ ನಮ್ಗೆ ಎಷ್ಟು ಬೇಕೋ ಇಲ್ಲ ಅಷ್ಟೇ ತಗೊಂಡ್ ಬಂದಿಟ್ಟದೆ. ಯಾಕಂದ್ರೆ ನಾವು ಈಗ ನೆಕ್ಸ್ಟ್ ನನ್ನ ತಂಗಿ ಮದ್ವೆಗೆ ಅನ್ಕೊಂಡ್ ಹೋಯ್ಕು ಊರಿಗೆ ಬಂದು ಒಂದ್ 3 ತಿಂಗಳಲ್ಲಿ ಊರಿಗೆ ಹೋಯ್ತು. ಸೊ ಆ ತರ ನಾವು ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ಜಾಸ್ತಿ ತಗೊಂಡ್ ಬಪ್ಕೋ ಆತಿಲ್ಲ. ಕಿಚನ್, ಇದೊಂದು ಈ ತರದೊಂದು ಇದ್ ಕೊಟ್ಟಿದ್ರು. ಸೊ ಇಲ್ಲಿ ನಾವು ಕಿಚನ್ ಪ್ಯಾಂಟ್ರಿ ತರ ಹಚ್ಚಿದ್ರು, ಇಲ್ಲೆಲ್ಲ ನಮ್ಗೆ ಎಂತ ಬೇಕೋ ಅದೆಲ್ಲ ಇಟ್ಕೊಂಡ್ಕತ್. ಅಂಡ್ ನಾವು ಊರಿಂದ ತಂದದ್ದು ಕೆಲವೊಂದು ಗ್ರಾಸರೀಸ್, ಕೆಲವೊಂದು ರಾಗಿ ಅಂತ ಗೋಧಿ ಪೌಡರ್ ಎಲ್ಲ ನಾನು ಇಲ್ಲಿ ಇಟ್ಟಿದ್ದೆ, ಇನ್ನೂ ಅದನ್ನ ನೀಟಾಗಿ ಅರೇಂಜ್ ಮಾಡ್ಲಿಲ್ಲ. ಅಂಡ್ ಈ ಸೈಡಲ್ಲಿ ಒಂದು ನಮ್ಗೆ ಪಾತ್ರಗಳು ಅಥವಾ ಎಂತಾದ್ರು ಇಟ್ಕೊಬೇಕು ಒಂದು ಕಂಪಾರ್ಟ್ಮೆಂಟ್ ತರ ಇತ್ತು. ಅಂಡ್ ಈ ಸೈಡು ಹಂಗೆ, ಈ ಸೈಡಲ್ಲಿ ಸ್ಟೋರೇಜ್ ಇತ್ತು. ಈ ಸೈಡಲ್ಲಿ ವೆಜಿಟೇಬಲ್ಸ್ ಎಲ್ಲ ಜಾಸ್ತಿ ಫ್ರಿಡ್ಜ್ ಹಂಗ್ ಡಂಪ್ ಮಾಡಬೇಡ ಅನ್ಕೊಂಡ್ ಇದೆಲ್ಲ. ಇದೊಂದು ಚಿಮ್ನಿ ಸ್ವಲ್ಪ ಅದು ಇದಿಲ್ಲ. ಅಂಡ್ ಈ ಮನೆ ಹೆಂಗಂದ್ರೆ ಒಂಥರ ಮಾಡರ್ನ್ ಹೌಸ್ ಅಂತ ಹೇಳಕಾತಿಲ್ಲ ಇದನ್ನ, ಮತ್ತೆ ತುಂಬಾ ಟ್ರೆಡಿಷನಲ್ ಹೌಸ್ ಅಂತ ಹೇಳಕಾತಿಲ್ಲ, ಒಂಥರ ಮಿಕ್ಸ್ ಅನ್ಸು ನಂಗೆ. ಇದು ನಮ್ಮ ರೂಮ್. ದೊಡ್ಡದೊಂದು ಇಲ್ಲಿ ಎಂತ ವಿಂಡೋ ಇತ್ತು, ಎಲ್ಲ ಕಡೆ ದೊಡ್ಡ ವಿಂಡೋ ಇತ್ತು. ನಂಗೆ ಅದೇ ಇಷ್ಟ, ವಿಂಡೋ ದೊಡ್ಡದಿದ್ರೆ ಚಂದ ಅಲ್ಲ ಮನೆಗೆ. ಈ ತರ ಗಾಳಿ ಒಳ್ಳೆ ಇವತ್ತು ಓಪನ್ ಮಾಡಿ ಇಟ್ಕೊಂಡ್ರೆ. ಅಂಡ್ ಇದೊಂದು ಮಾಸ್ಕಿಟೋ ನೆಟ್, ಇದು ಓಪನ್ ಮಾಡಿ ಈ ತರ ಬರೀ ಮಾಸ್ಕಿಟೋ ನೆಟ್ ಕೂಡ ಹಾಕಿಡ್ಲಕ್. ಇದು ನಮ್ದು ಡ್ರೆಸ್ಸಿಂಗ್ ಟೇಬಲ್. ಇಲ್ಲಿ ನಾನು ಎಂತದ್ದು ಜಾಸ್ತಿ ಇಡ್ಲಿಲ್ಲ, ಇದೆ ಮಾಮೂಲಿ ಎಲ್ಲರ ಹತ್ರ ಇರುವಂತದ್ದು ಅಷ್ಟೇ. ನಾನೆಲ್ಲ ಊರಲ್ಲಿ ಇತ್ತಂದು ಎಲ್ಲಾನು. ಸೊ ಇದೊಂದು ಚಂದ ಇತ್ತು ಕಣೆ, ಪರ್ಸ್ ಕ್ಯೂಟ್ ಇತ್ತು, ತುಂಬಾ ಚಂದ ಇತ್ತು. ಕುದುರೆ ಫೇಸ್ ಇದು. ಇದ್ರೊಳಗಡೆ ನಾವು ಇಯರಿಂಗ್ಸ್ ಎಲ್ಲ ಹಾಕ್ಲಕ್, ಬಟ್ ನಾನ್ ಇದ್ರೊಳಗಡೆ ಎಂತ ಹಾಕಿದೆ ಗೊತ್ತಾ, ರಾಯಿತಿ ರಬ್ಬರ್ ಬ್ಯಾಂಡ್ ಎಲ್ಲ ಹಾಕಿಟ್ಟಿದೆ. ಎಷ್ಟು ಚಂದ ಇತ್ತಲ್ಲ ಇದು. ಸೊ ನಾ ಇಲ್ಲಿ ಇಟ್ಕೊಂಡಿದ್ದೆ ಇದನ್ನ. ಇಲ್ಲಿ ಈ ತರ ಡ್ರಾವರ್ ಇತ್ತು, ಇಲ್ಲಿ ಬಾಚಣಿಗೆ ಅಂದ್ರೆ ತಲೆ ಕೊಂಬ ಅದೆಲ್ಲ ಇಲ್ಲಿ ಇಟ್ಬಿಟ್ಟು, ಇದ್ರೆಲ್ಲ ಎಂತ ಇಟ್ಕೊಂಡ್ಲಿಲ್ಲ. ಈ ಸೈಡ್ ಕೂಲಿಂಗ್ ಗ್ಲಾಸ್ ಆ ತರದೆಲ್ಲ ಅಂತ ಇದ್ರೆ. ಇಲ್ಲೊಂದು ದೊಡ್ಡ ಮಿರರ್ ಇತ್ತು, ಅದು ನಮ್ದು ಬ್ಯಾಗ್, ಶೋಲ್ಡರ್ ಬ್ಯಾಗ್, ಟೋಟ್ ಬ್ಯಾಗ್ ಎಲ್ಲ, ಮತ್ತೆ ಇವ್ರದ್ದು ಲ್ಯಾಪ್ಟಾಪ್ ಬ್ಯಾಗ್, ಶಿವಾಂಶ್ ಇದು ಸ್ಕೂಲ್ ಬ್ಯಾಗ್ ಎಲ್ಲ ಇಲ್ಲಿ ಇಟ್ಟಿದೆ. ಅಂಡ್ ಮತ್ತೊಂದು ಕ್ಯಾಲೆಂಡರ್, ಇಲ್ಲಿ ಮಕ್ಳದ್ ಬುಕ್ಸ್, ಹ್ಯಾಟ್, ಈ ತರ ಡಿಫ್ರೆಂಟ್ ಇದೆ. ಇದು ಚಂದ ಇತ್ತಲ್ಲ. ಇದಂತ ಒಂದೇ ವಿಡಿಯೋದಲ್ಲಿ ಲಾಂಗ್ ವಿಡಿಯೋ ಹಾಕಿದ್ರೆ ಅದು ತುಂಬಾ ಜಾಸ್ತಿ ಅನ್ಸುತ್ತೆ. ಸೊ ನಾನು ಪಾರ್ಟ್ 2 ಹೋಮ್ ಟೂರ್ ಮಾಡಿದ್ದೀನಿ. ಇದು ಹೆಂಗೆ ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ ಹಾಗೆ ಅದನ್ನು ನೋಡಿ ಸಪೋರ್ಟ್ ಮಾಡಿ. ಲವ್ ಯು ಗೈಸ್, ಟೇಕ್ ಕೇರ್, ಬಾಯ್ ಬಾಯ್.